ಯಾರೆಲ್ಲ ಯೂಟ್ಯೂಬರ್ಸ್ ಯೂಟ್ಯೂಬ್ ಬಿಡಬೇಕಂತ ಏನು ಡಿಸೈಡ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೋಡಿ ಅದರ ನಂತರ ಯೂಟ್ಯೂಬ್ ಬಿಡು ನೀವು ಅನಿಸಿದರೆ ಬಿಡಬಹುದು. ಯಾಕಪ್ಪ ಅನ್ಬೇಕ್ರೆ ಯೂಟ್ಯೂಬ್ನಲ್ಲಿ ಹೊಸದಾಗಿ ಕೆಲವೊಂದಷ್ಟು ಬೆಂಕಿ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಲ್ಲ, ಅರ್ನಿಂಗ್ ಆಗ್ತಲ್ಲ ಅನ್ನೋರು ಪ್ರತಿಯೊಬ್ಬರು ಕೂಡ ತುಂಬ ಖುಷಿ ಆಗುವಂಥ ವಿಷಯ. ಯೂಟ್ಯೂಬ್ನಲ್ಲಿ ಕೆಲವೊಂದು ಸಡನ್ನಾಗಿ ಕೆಲವೊಂದಷ್ಟು ಅಪ್ಡೇಟ್ ಬಿಟ್ಟಿದ್ದಾರೆ. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ, ಏನು ಬಂದಿದೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಯಾಕಪ್ಪ ಅಂದರೆ ಈಗಾಗಲೇ ಈ ಅಪ್ಡೇಟ್ ನಿಮ್ಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ಏನಂದ್ರೆ ಸಡನ್ನಾಗಿ ನಮ್ಮ ಊರಲ್ಲಿ ಸಡನ್ನಾಗಿ 2 ಡೇಸ್ ಆಯಿತು ಲೈಟ್ ಇಲ್ಲ, ಸರಿಯಾಗಿ ಲೈಟ್ ತೆಗೆಯೋದು ಹಾಕೋದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಲೈಟೇ ಇರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಆದ ಬಟ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಈ ನೋಡೋದು ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಅಪ್ಡೇಟ್ ಬಂದಿದೆ. ಅದು ಏನು ಬಂದಿದೆ ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತೊಂದು ಸ್ಟಾರ್ಟ್ ಮಾಡೋದ್ರ ಮುಂಚೆ ಇನ್ನೊಂದು ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತೀರಾ ಪ್ಲೀಸ್ ಕಾಲ್ಸ್ ಅಂಡ್ ವಾಯ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸು ಯೂಟ್ಯೂಬ್ ಬಿಡಬೇಕಂತ ಡಿಸೈಡ್ ಮಾಡ್ತಾ ಇದ್ದಾರೆ. ವ್ಯೂಸ್ ಬರ್ತಲ್ಲ ಅನ್ನೋರಿಗೆ ಪ್ರತಿಯೊಬ್ಬರು ಕೂಡ ತುಂಬ ಖುಷಿ ಆಗೋ ವಿಷಯನೇ. ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ರಾಕೆಟ್ ಯಾವ ರೀತಿ ಹೋಗುತ್ತೆ ಆ ರೀತಿ ರಾಕೆಟ್ ಚಾನಲ್ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಆಟೋಮೆಟಿಕ್ ಇನ್ನು ಮುಂದೆ ನೀವು ಯೂಟ್ಯೂಬ್ ಬಿಡೋಕ್ಕೆ ಆಗಲ್ಲ. ಆ ರೀತಿ ಅಪ್ಡೇಟ್ಗಳು ಬಂದಿದೆ. ಕೆಲವೊಂದಷ್ಟು ಅಪ್ಡೇಟು ಈಗ ನಾನು ನಿಮಗೆ ಒಂದೊಂದಾಗಿ ಅಪ್ಡೇಟ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಅಪ್ಡೇಟ್ ಬಂದಿದೆ, ಏನು ಬಂದಿದೆ ಎಲ್ಲ ನನಗೆ ಟೋಟಲ್ ಆಗಿ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಮೊದಲನೇದಾಗಿ ಸೈಡ್ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಯೂಟ್ಯೂಬ್ನಲ್ಲಿ ಯಾವ ಅಪ್ಡೇಟ್ ಬಂದಿದೆ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಟ್ ಪ್ಯಾಡ್ದಲ್ಲಿ ಬರೆದಿಟ್ಟಿದ್ದೀನಿ. ಒಂದೊಂದಾಗಿ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್ ಏನಪ್ಪ ಅಂದ್ರೆ ಮೊದಲನೇ ಅಪ್ಡೇಟ್ ಅಂದ್ರೆ ಇನ್ಸ್ಪಿರೇಷನ್ ಅಂತ ಒಂದು ಅಪ್ಡೇಟ್. ಈಗಾಗಲೇ ಇದು ಆಲ್ರೆಡಿ ನಮ್ಮೊಂದು ಫೀಚರ್ಸ್ ಇದೆ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಎಲ್ಲಂದ್ರೆ ನಮ್ಮೊಂದು YTstudio.com ಅಂದ್ರೆ ನಮ್ಮ YT ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಇನ್ಸ್ಪಿರೇಷನ್ ಅಂತ ಒಂದು ಆಪ್ಷನ್ ಬಂದಿದೆ. ಆದ ಬಟ್ ಈಗ ಸಡನ್ ಆಗಿ ಯೂಟ್ಯೂಬ್ದವರು ಅದ್ರ ಮೇಲ್ಗಡೆ ಏನು ಮಾಡ್ತಾ ಇದ್ದಾರೆ ಬೇಕಂದ್ರೆ ಈಗ ನೀವು ಅದರಲ್ಲಿ ಯಾವುದೊಂದು ಟಾಪಿಕ್ ಯಾವುದೊಂದು ಐಡಿಯಾ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಕೆಲವೊಂದಷ್ಟು ಟೈಟಲ್ಸ್ ತಮ್ನೆಲ್ಸ್ ಈ ರೀತಿ ಸಜೆಷನ್ ಆಗ್ತಿದೆ. ಅದು ಈಗ ಪರ್ಫೆಕ್ಟ್ ಆಗಿ ಅಷ್ಟೊಂದು ವರ್ಕ್ ಆಗ್ತಲ್ಲ ಅದು. ಆದ ಬಟ್ ಇನ್ನು ಮುಂದಿನ ದಿನಮಾನದಲ್ಲಿ ಕೆಲವೊಂದಷ್ಟು ದಿನಗಳಲ್ಲಿ ಅದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಈಗ ನಿಮ್ದು ಯಾವುದೊಂದು ಟಾಪಿಕ್ ವಿಡಿಯೋ ಮಾಡ್ಬೇಕಂತಾರೆ ಆ ಟಾಪಿಕ್ಗೆ ಸರ್ಚ್ ಮಾಡಿದ್ರೆ ಆ ಒಂದು ಟಾಪಿಕ್ ರಿಲೇಟೆಡ್ ಟೈಟಲ್ ಸಜೆಷನ್ ಮಾಡುತ್ತೆ. ಯಾವ ರೀತಿ ಟೈಟಲ್ ಮತ್ತು ಅದ್ರ ಜೊತೆ ಯಾವ ರೀತಿ ಟ್ಯಾಗ್ಸ್ ಹಾಕೋದು ಮತ್ತು ಯಾವ ರೀತಿ ತಮ್ನೇಲ್ಸ್ ಹಾಕೋದು, ಯಾವ ರೀತಿ ನಾವು ವಿಡಿಯೋ ಮತ್ತು ಯಾರೆಲ್ಲ ಆ ಒಂದು ಐಡಿಯಾ ಅಂದರೆ ಆ ಒಂದು ಟಾಪಿಕ್ಗೆ ವಿಡಿಯೋ ಮಾಡಿದ್ದಾರೆ ಎಲ್ಲ ನಿಮಗೆ ತೋರಿಸುತ್ತೆ, ಸಜೆಷನ್ ಮಾಡುತ್ತೆ. ಅದ್ರ ಮೂಲಕ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳ್ಬೋದು. ಇದು ಇನ್ನು ಸದ್ಯದಲ್ಲೇ ಬರುತ್ತೆ. ಈಗಾಗಲೇ ಆಲ್ರೆಡಿ ಫೀಚರ್ಸ್ ಇದೆ. ಅದು ಬಟ್ ಸಡನ್ನಾಗಿ ಅಷ್ಟು ವರ್ಕ್ ಆಗ್ತಲ್ಲ. ಈಗ ಅದು ಯಾವುದೊಂದು ಟೈಟಲ್ ಅಂದರೆ ಯಾವುದೊಂದು ಟಾಪಿಕ್ ಸರ್ಚ್ ಮಾಡೋದು ಯಾವುದೊಂದು ಬರೋದಾಗ್ತಾ ಇದೆ. ಅದು ಬಟ್ ಇನ್ನು ಮುಂದೆ ಸರಿಯಾಗಿ ಬರುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್ ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಇದು ಮೊದಲನೇ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಕಮ್ಯುನಿಟಿ ಟ್ಯಾಬ್ ಮೇಲೆ ಬಂದಿದೆ. ಕಮ್ಯುನಿಟಿ ಟ್ಯಾಬ್ ಅಂದ್ರೆ ಏನಪ್ಪ ಅಂದ್ರೆ ತುಂಬಾ ಸಿಂಪಲ್. ಈಗ ನೀವು ನೋಡ್ಬೋದು ನಮ್ಮೊಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಟ್ಯಾಬ್ ಒಂದು ಫೀಚರ್ಸ್ ಇದೆ. ಆ ಒಂದು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನಾವು ಏನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ನಮ್ಮ ಚಾನಲ್ ಇದ್ರೆ ನಾವು ಏನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಆದ್ರೆ ಬಟ್ ಇನ್ನು ಮುಂದೆ ನಮ್ಮೊಂದು ಸಬ್ಸ್ಕ್ರೈಬರ್ಸ್ ಕೂಡ ನಮ್ಮೊಂದು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಅವರು ಅಪ್ಲೋಡ್ ಮಾಡ್ಕೊಳ್ಬಹುದು. ಅವ್ರಿಗೆ ನೀವು ಕೂಡ ಏನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಇದು ಆಡಿಯನ್ಸ್ಗೆ ಇದೆ. ಇದು ಯೂಟ್ಯೂಬ್ ಕ್ರಿಯೇಟರ್ಸ್ ಅಪ್ಡೇಟ್ ಅಲ್ಲ, ನೋಡುವಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇದೊಂದು ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ನಮ್ಮ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನೀವು ಕೂಡ ಏನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು, ಏನು ಬೇಕಾದ್ರೂ ಪೋಸ್ಟ್ ಮಾಡ್ಕೋಬಹುದು. ಈಗ ಸೇಮ್ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಯಾವ ರೀತಿ ಪೋಲ್ ಮಾಡೋದು ಮತ್ತೆ ಯಾವ ಕ್ವಿಜ್ ಈ ರೀತಿ ನಾವು ಕೇಳ್ತೇವೆ ಅದೇ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಆದ್ರೆ ಬಟ್ ಇದರದೊಂದು ಕಂಡೀಷನ್ ಏನಪ್ಪ, ಕಂಡೀಷನ್ ಇದಕ್ಕೆ ಅಷ್ಟು ಸಬ್ಸ್ಕ್ರೈಬರ್ಸ್ ಏನೂ ಇಲ್ಲ, ತುಂಬ ಸಿಂಪಲ್. ಅದರದ್ದೇ ಆದಂಥ ಕೆಲವೊಂದಷ್ಟು ಪಾಲಿಸಿ ಐತೆ. ಪಾಲಿಸಿ ಅಂದ್ರೆ ಏನಪ್ಪ ಅಂದ್ರೆ ನೀವು ಬೇರೆ ಒಂದು ಮಿಸ್ಯೂಸ್ ಮಾಡೋದು ಆ ರೀತಿ ಏನಿಲ್ಲ. ಒಳ್ಳೆ ರೀತಿಯಲ್ಲಿ ನೀವು ಯೂಸ್ ಮಾಡಿದ್ರೆ ನೀವು ಕೂಡ ಅಪ್ಲೋಡ್ ಮಾಡ್ಬೋದು. ಈಗ ಆಲ್ರೆಡಿ ನಾವು ಮಾತ್ರ ಪೋಸ್ಟ್ ಹಾಕೋದಿತ್ತು. ಅದ್ರ ಬಟ್ ಇನ್ನು ಮುಂದೆ ನೀವು ಕೂಡ ಕಮ್ಯುನಿಟಿ ಪೋಸ್ಟ್ ಮಾಡ್ಕೊಳ್ಬೋದು. ಇದನ್ನ ಕೂಡ ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದು ಕೂಡ ಒಂದು ಒಳ್ಳೆ ರಿಚ್ ಒಳ್ಳೆ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಸೆಕೆಂಡ್ ಅಪ್ಡೇಟ್. ಇದು ಕೂಡ ಸದ್ಯದಲ್ಲೇ ಬರುತ್ತೆ. ಈ ನಾ ಹೇಳುವಂಥ ಪ್ರತಿಯೊಂದು ಅಪ್ಡೇಟು ಈ 2025 ಒಳಗಡೆನೆ ಬರ್ಬೋದು. 2025 ಒಳಗಡೆನೆ ಬರೋ ಚಾನ್ಸಸ್ ಇದೆ. 100% ಬರುತ್ತೆ. ಈ ಅಪ್ಡೇಟ್ ಕೂಡ ಸದ್ಯದಲ್ಲಿ 1 ಮಂತ್ 2 ಮಂತ್ ಅಲ್ಲಿ ಕೂಡ ಬರ್ಬೋದು. ಇದು ಕಮ್ಯುನಿಟಿ ಟ್ಯಾಬ್ ಮೇಲೆ ಬಂದಿದ್ದು ಸೆಕೆಂಡ್ ಅಪ್ಡೇಟ್. ಇನ್ನು ನೆಕ್ಸ್ಟ್ ಮೂರನೇ ಅಪ್ಡೇಟ್ ಯೂಟ್ಯೂಬ್ ಇಂದ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಕಮ್ಯುನಿಟೀಸ್ ಹಬ್ ಅಂತ ಬಂದ್ಬಿಟ್ಟು. ಈ ಕಮ್ಯುನಿಟೀಸ್ ಹಬ್ ಅಂದ್ರೆ ಏನಪ್ಪ ಅಂದ್ರೆ ತುಂಬಾ ಸಿಂಪಲ್ ನೋಡ್ಕೊಳ್ಬಹುದು. ಕಮ್ಯುನಿಟೀಸ್ ಹಬ್ ಅಂದ್ರೆ ಈಗ ನಾವು YT ಸ್ಟುಡಿಯೋಲಿ ನಾವು ವ್ಯೂಸ್ ಮತ್ತು ನಮ್ಮೊಂದು ಸಬ್ಸ್ಕ್ರೈಬರ್ಸ್ ನಮ್ಮೊಂದು ಕಮೆಂಟ್ಸ್ ಎಲ್ಲ ನೋಡ್ತೀವಿ ನಾವು ಅಲ್ಲಿ. ಅಂದ್ರೆ ಎಲ್ಲ YT ಸ್ಟುಡಿಯೋ ಅಲ್ಲಿ ಅಪ್ಲಿಕೇಶನ್ ಅಲ್ಲೇ ನೋಡ್ತೇವೆ. ಅದೇ ರೀತಿ ಕೂಡ ನೀವು ಕಮ್ಯುನಿಟಿ ಹಬ್ ಅಂತ ಎಲ್ಲ ನೀವು ನೋಡ್ಕೊಳ್ಬಹುದು. ನಿಮ್ಗೆ ಯಾರೆಲ್ಲ ಜಾಸ್ತಿ ಕಮೆಂಟ್ ಹಾಕಿದ್ದಾರೆ, ಕಮ್ಯುನಿಟಿಗೆ ಯಾರೆಲ್ಲ ಇದು ಮಾಡಿದ್ದಾರೆ, ಕಮೆಂಟ್ ಹಾಕಿದ್ದಾರೆ, ಯಾರು ಜಾಸ್ತಿ ನಿಮ್ಮ ಕಮೆಂಟ್ ಇದು ಮಾಡಿದ್ದಾರೆ, ಜಾಸ್ತಿ ಯಾರು ಕಮೆಂಟ್ ಹಾಕ್ತಾರೆ ಎಲ್ಲ ನಿಮಗೆ ತೋರಿಸುತ್ತೆ. ಮತ್ತೆ ಅಲ್ಲಿ ಒಂದು VIP ರೀತಿ ಒಂದು ಸಜೆಷನ್ ಮಾಡ್ತಾರೆ. ಅಂದ್ರೆ ಈಗ ನನ್ನ ಒಂದು ವಿಡಿಯೋಗೆ ನೀವು ಪ್ರತಿದಿನ ನಾನು ವಿಡಿಯೋ ನೋಡ್ತಾರೆ, ಪ್ರತಿದಿನ ನನ್ನ ವಿಡಿಯೋಗೆ ನೀವು ಕಮೆಂಟ್ ಮಾಡ್ತಾರೆ, ನೀವು ನನಗೆ ಒಂದು VIP ಅಂದ್ರೆ VIP ನೇ ಒಂದು ನನಗೆ ಒಂದು
ನೆಕ್ಸ್ಟ್ ಲೆವೆಲಲ್ಲೇ ನೀವು ಇರ್ತೀರಾ. ಆ ರೀತಿಯಲ್ಲೇ ನಿಮಗೆ ಸಜೆಷನ್ ಮಾಡಿ ತೋರಿಸುತ್ತೆ ಅವ್ರ ಚಾನಲ್ಸ್ಗಳು. ಈ ರೀತಿ ಅವರು ಜಾಸ್ತಿ ಕಮೆಂಟ್ ಮಾಡಿದ್ರೆ ಇದರಿಂದ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಬಟ್ ಇದನ್ನ ನೋಡೋದು ಮಾತ್ರ ನಾವು ಮಾತ್ರ ನೋಡ್ಬೋದು, ನೀವು ನೋಡೋಕ್ಕಾಗಲ್ಲ, ಆಡಿಯನ್ಸ್ ನೋಡೋಕ್ಕಾಗಲ್ಲ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ಅವ್ರು ಮಾತ್ರ ನೋಡ್ಬೋದು. ಇದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಏನಾದರೂ ಮಾಡಿದ್ರೆ ನಾವು ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಅಲ್ಲಿ ಆಟೋ ರಿಪ್ಲೈ ನಾವು ಕಮೆಂಟ್ಗೆ ಅಂದರೆ ಫಾಸ್ಟಾಗಿ ರಿಪ್ಲೈ ಕೂಡ ಮಾಡ್ಬೋದು. ಅಲ್ಲಿ ಯೂಟ್ಯೂಬ್ದವರು ಸಜೆಷನ್ ಮಾಡ್ತಾರೆ, ಬೇಗ ನಾವು ಟೈಮ್ ವೇಸ್ಟ್ ಆಗಬಾರ್ದಂತ ಅಲ್ಲಿ ಇದ್ದಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಾವು ಆಟೋಮೆಟಿಕ್ ರಿಪ್ಲೈ ಮಾಡ್ಬೋದು. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು 3ನೇ ಅಪ್ಡೇಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು 4ನೇ ಅಪ್ಡೇಟ್ ಏನಪ್ಪ ಐಪ್ ಅಂತ ಬಂದ್ಬಿಟ್ಟು ಇದೊಂದು ತುಂಬ ಇಂಪಾರ್ಟೆಂಟ್ ಐಪ್ ಅಪ್ಡೇಟ್ ಅಂತ ಬಂದ್ಬಿಟ್ಟು. ಈ ಐಪ್ ಅಪ್ಡೇಟ್ ಅಂದರೆ ಏನಪ್ಪ ಅಂದರೆ ಇನ್ನು ಮುಂದೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಐಪ್ ಮಾಡ್ಬೋದು. ಐಪ್ ಅಂದರೆ ಈ ಲೈಕ್ ರೀತಿ ಒಂದು ಐಪ್ ಅಂತ ಬರುತ್ತೆ. ಐಪ್ ಅಂದರೆ ನೀವು ಕಾಯಿನ್ಸ್, ನನ್ನ ಒಂದು ಆಡಿಯನ್ಸ್ ನೀವು ನನ್ನೊಂದು ವಿಡಿಯೋ ಐಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಂದರೆ ವಿಡಿಯೋ ತರ ಒಂದು ಕಮೆಂಟ್ ಬಾಕ್ಸ್ ಅಂತ ಇರ್ತಾರೆ, ಅಲ್ಲಿ ಒಂದು ಐಪ್ ಅಂತ ಆಪ್ಷನ್ ಬರುತ್ತೆ. ಜಸ್ಟ್ ನೀವು ಐಪ್ ಮೇಲೆ ಕ್ಲಿಕ್ ಮಾಡ್ಬೋದು. ಐಪ್ ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ, ತುಂಬ ಕ್ಲಿಯರ್ ಆಗಿದೆ. ಏನಂದ್ರೆ ಈ ಒಂದು ಐಪ್ ಅನ್ನೋ ಆಪ್ಷನ್ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಸಡನ್ ಮಾಡ್ಬಿಟ್ಟು ಆ ಒಂದು ಐಪ್ ನೀವು ಎಷ್ಟು ಐಪ್ ಮಾಡ್ತಾರ ಅಷ್ಟು ಏನಾಗುತ್ತೆ ಒಂದು ವೀಕ್ ಟ್ರೆಂಡ್ ಅಂತ ತೋರಿಸುತ್ತೆ. ಅಂದ್ರೆ ಈಗ ಟ್ರೆಂಡಿಂಗ್ ಒಂದು ಆಪ್ಷನ್, ಅದೇ ರೀತಿ ಒಂದು ವೀಕ್ ಟ್ರೆಂಡ್ ಅಂತ ಇರುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ 100-200 ವಿಡಿಯೋ ಅಂತ ಇರುತ್ತೆ. ಅದರಲ್ಲಿ ನೀವು ಯಾವ ಒಂದು ವಿಡಿಯೋ, ಈಗ ನನ್ನ ಒಂದು ವಿಡಿಯೋಗೆ ಜಾಸ್ತಿ ನೀವು ಐಪ್ ಮಾಡಿದ್ರೆ ಆ ಒಂದು ಸೆಕ್ಷನ್ ಅಲ್ಲಿ, ಆ ಐಪ್ ಸೆಕ್ಷನ್ ಅಲ್ಲಿ ನನ್ನ ಒಂದು ವಿಡಿಯೋ ಟ್ರೆಂಡಿಂಗ್ ಅಲ್ಲಿ ತೋರಿಸುತ್ತೆ, ಮೇಲ್ಗಡೆ ತೋರಿಸುತ್ತೆ. ಟ್ರೆಂಡಿಂಗ್ ಒಂದು ಫೀಲ್ಡ್ ಅಂದ್ರೆ ಟ್ರೆಂಡಿಂಗ್ ಅಂತ ಒಂದು ಎಮೋಷನ್ ಬರುತ್ತೆ. ಈ ರೀತಿ ಒಂದು ಹೊಸ ನೀವು ಆಪ್ಷನ್ ಬರ್ತಾ ಇದೆ. ಆದ್ರೆ ಬಟ್ ಈ ಐಪ್ ಅನ್ನೋ ಒಂದು ಆಪ್ಷನ್ ನಮಗೆ ಫ್ಯೂಚರ್ಸ್ ಸಿಗಬೇಕಪ್ಪ, ಅದರಲ್ಲಿ ಕೆಲವೊಂದಷ್ಟು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಮ್ 500 ಸಬ್ಸ್ಕ್ರೈಬರ್ಸ್ ಇಂದ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಇರಬೇಕು. ಆವಾಗ ಮಾತ್ರ ಈ ಒಂದು ಫೀಚರ್ಸ್ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಕೂಡ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದ್ರ ಬಟ್ ಇದೊಂದು ಬೆಂಕಿ ಅಂತ ಹೇಳ್ಬೋದು, ಬೆಂಕಿ ಅಪ್ಡೇಟು. ಇದು ಸದ್ಯದಲ್ಲಿ ಕೂಡ ಬರುತ್ತೆ, ನೋಡೋಣ. ಬಂದ ನಂತರ ಯೂಸ್ ಮಾಡಿ ನೋಡೋಣ. ನೀವೆಲ್ಲ ಮಾಡ್ತೀರಾ ನಂಬಿದ್ದೀನಿ. ಬೇಗ ನಾವು ಕೂಡ ಟ್ರೆಂಡಿಂಗ್ ರೀತಿಯಲ್ಲಿ ಬರೋಣ, ಟ್ರೆಂಡಿಂಗ್ ರೇಂಜಲ್ಲಿ. ಅಂದರೆ ನೀವು ನನ್ನೊಂದರಿಗೆ ಈ ಒಂದರಿಗೆ ಜಾಸ್ತಿ ನೀವು ಐಪ್ ಮಾಡಿದರೆ ಆ ಒಂದು ವಿಡಿಯೋ ಟ್ರೆಂಡಿಂಗಲ್ಲಿ ತೋರಿಸುತ್ತೆ ಒಂದು ವೀಕ್ಲಿ. ಈ ರೀತಿ ಅಂತ ಇದೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು 4ನೇ ಅಪ್ಡೇಟ್, ಬೆಂಕಿ ಅಪ್ಡೇಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು 5ನೇ ಅಪ್ಡೇಟ್ ಬಂದ್ಬಿಟ್ಟು ಆಟೋ ಡಬ್ಬಿಂಗ್ ಅಂತ ಬಂದ್ಬಿಟ್ಟು. ಆಟೋ ಡಬ್ಬಿಂಗ್ ಅಂದರೆ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಈಗ ನಾನು ವಿಡಿಯೋ ಮಾಡೋದು ಕನ್ನಡದಲ್ಲಿ ವಿಡಿಯೋ ಮಾಡ್ತೆ. ಈ ಒಂದು ವಿಡಿಯೋ ನಾನು ಹಿಂದಿ ಮತ್ತು ತೆಲುಗು, ತಮಿಳು, ಬೇರೆ ಬೇರೆ ಭಾಷೆಯಲ್ಲಿ ನಾನು ಕನ್ಸಲ್ಟೇಟ್ ಮಾಡ್ಬೇಕಾದ್ರೆ ಯಾವುದೊಂದು ವೆಬ್ಸೈಟ್ಗೆ ಹೋಗಿ ಅಮೌಂಟ್ ಕಟ್ಟಬೇಕು, ಪ್ರೀಮಿಯಂ ತೊಗೋಬೇಕು. ಆವಾಗ ಆ ಒಂದು ವೆಬ್ಸೈಟ್ ಮೂಲಕ ನಾನು ಡಬ್ಬಿಂಗ್ ಮಾಡಬೇಕು. ಅದು ತುಂಬ ಪ್ರಾಬ್ಲಮ್ ಇತ್ತು. ಆದ್ರೆ ಬಟ್ ಯೂಟ್ಯೂಬ್ದವರು ನಮಗೋಸ್ಕರ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಯೂಟ್ಯೂಬ್ದವ್ರು ಹೊಸ ನೀವು ಅಪ್ಡೇಟು ಏನಪ್ಪ ಅಂದ್ರೆ ಯೂಟ್ಯೂಬ್ದವರು AI ಟೂಲ್ ಯೂಸ್ ಮಾಡ್ಕೊಂಡು AI ಮೂಲಕನೇ ಸಡನ್ ಆಗಿ ನಮ್ಮೊಂದು ವಿಡಿಯೋ ಅವರೇ ವಾಯ್ಸ್ ಕನ್ವರ್ಟ್ ಮಾಡಿ ಕೊಡ್ತಾರೆ. ಈಗ ಆ್ಯಕ್ಚುಲಿ ಮುಟ್ಟು ನನ್ನ ವಿಡಿಯೋ ಕನ್ನಡದಲ್ಲಿಲ್ಲ, ಇನ್ನು ಮುಂದೆ ನನ್ನೊಂದು ವಿಡಿಯೋ ಹಿಂದಿಯಲ್ಲಿ ನೋಡ್ಬೋದು, ತೆಲುಗುದಲ್ಲಿ ನೋಡ್ಬೋದು, ತಮಿಳದಲ್ಲಿ ನೋಡ್ಬೋದು, ಹಲವಾರು ಲ್ಯಾಂಗ್ವೇಜಲ್ಲಿ ನೀವು ನೋಡ್ಕೊಳ್ಬೋದು. ಈ ಒಂದು ಅಪ್ಡೇಟು ಯೂಟ್ಯೂಬ್ದವ್ರು ತರಬೇಕಂತ ಇದ್ದಾರೆ, ಬರುತ್ತೆ. ಈ ಒಂದು ಅಪ್ಡೇಟ್ ಕೆಲವೊಂದಷ್ಟು ಕಡೆ ಟೆಸ್ಟಿಂಗ್ ನಡೀತಾ ಇದೆ, ಅದ್ರ ಬಟ್ ಬರುತ್ತೆ. ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇದು ಬಂದರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಅಂದರೆ ಇದರಿಂದ ಕೂಡ ಜಾಸ್ತಿ ಅರ್ನ್ ಆಗುತ್ತೆ, ದುಡ್ಡು ಬರುತ್ತೆ. ಹೆಂಗೆ ಅಂತ ಕೇಳ್ಬೋದು. ಹೆಂಗಂದ್ರೆ ನಮ್ಮೊಂದು ವಿಡಿಯೋ ಬೇರೆ ಬೇರೆ ಕಂಟ್ರಿಯಿಂದ ಕೂಡ ನೋಡ್ಬೋದು. ನನ್ನೊಂದು ವಿಡಿಯೋ ಹಿಂದಿ ಕ್ರಿಯೇಟರ್ಸ್ ಕೂಡ ನೋಡ್ಬೋದು. ಯಾಕಂದ್ರೆ ಅವ್ರು ಬೇಕಾದ ವಾಯ್ಸ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ವಾಯ್ಸ್ ಡಬ್ಬಿಂಗ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಇದು ಕೂಡ ಬೆಂಕಿ ಅಪ್ಡೇಟು. ಇದೊಂದು ಹೊಸ ನ್ಯೂಸ್ ಅಪ್ಡೇಟು. ಇದು ಕೂಡ ಸದ್ಯದಲ್ಲೇ ಬರುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು 5ನೇ ಅಪ್ಡೇಟ್. ಇನ್ನು ನೆಕ್ಸ್ಟ್ ಕೊನೆಯ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೋಡ್ಕೊಳ್ಬೋದು, ಯೂಟ್ಯೂಬ್ನಲ್ಲಿ ಬಂದಂಥ ಕೊನೆಯ ಅಪ್ಡೇಟ್ ಗಿಫ್ಟ್ಸ್ ಆ್ಯಂಡ್ ಪವರ್ಡ್ ಬೈ ಜ್ಯುವೆಲ್ಸ್ ಅಂತ ಬಂದ್ಬಿಟ್ಟು ಇದೊಂದು ಅಪ್ಡೇಟ್ ಗಿಫ್ಟ್ಸ್ ಮೇಲೆ ಬಂದಿದೆ. ಇದು ಯಾವ ರೀತಿ ಅಂದ್ರೆ ಬೇಕಾದ್ರೆ ಈಗ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಒಂದು ವಿಡಿಯೋ ಲೈವ್ ಆಗಿ ಬಂದಾಗ ನಮ್ಮೊಂದು ವಿಡಿಯೋ ಗಿಫ್ಟ್ಸ್ ಆಪ್ಷನ್ ಅಂತ ಒಂದು ಬಂದಿದೆ. ಅದೇ ರೀತಿ ಕೂಡ ಇನ್ನು ಮುಂದೆ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಯೂಟ್ಯೂಬ್ ಲೈವ್, ಅಂದರೆ ಯೂಟ್ಯೂಬ್ ಶಾರ್ಟ್ಸ್, ಯೂಟ್ಯೂಬ್ ಲೈವ್ ಅಂದರೆ ಶಾರ್ಟ್ ಸ್ಪೀಡ್ ಲೈವ್ ಬರುತ್ತಲ್ಲ ಆ ರೀತಿ. ಅದಕ್ಕೆ ನೀವು ಇನ್ನು ಮುಂದೆ ಗಿಫ್ಟ್ಸ್ ಕಳಿಸ್ಬೋದು. ಗಿಫ್ಟ್ಸ್ ಅಂದರೆ ಈ ರೀತಿ ಒಂದು ಲೈಕ್, ಅಂದರೆ ಈಗ ಥಮ್ಸ್ ಅಪ್ ರೀತಿ ಈ ರೀತಿ ಲೈಕ್ ಒಂದು ಡನ್ ಸಿಂಬಲ್ ಕಳಿಸಿದ್ರೆ ಆ ರೀತಿ ನೀವು ಕಳಿಸ್ಬೋದು. ಅದಕ್ಕೆ ದುಡ್ಡು ಕಟ್ಟಿ ನೀವು ತೊಗೊಳ್ಬೋದು. 10 ರೂಪಾಯಿ 20 ರೂಪಾಯಿ ಈ ರೀತಿ ನೀವು ದುಡ್ಡು ಕೊಟ್ಟರೆ ಅಷ್ಟು ನಿಮಗೆ ಬರುತ್ತೆ. ಅಷ್ಟೆಲ್ಲ ನೀವು ಲೈವ್ ಮತ್ತು ಶಾರ್ಟ್ಸ್ಗೂ ಈ ರೀತಿ ಗಿಫ್ಟ್ಸ್ ಮಾಡ್ಕೊಳ್ಬೋದು. ಇದು ನಮ್ಮೊಂದು ವ್ಯೂವರ್ಸ್ ಎಲ್ಲ ಮಾಡ್ಬೋದು. ಆದ್ರೆ ಬಟ್ ಇದು ಲಾಂಗ್ ವಿಡಿಯೋಗೆ ಇಲ್ಲ. ಅದ್ರ ಬಟ್ ಓನ್ಲಿ ಶಾರ್ಟ್ಸು ಮತ್ತು ಲೈವಲ್ಲಿ ಬರುತ್ತೆ. ಅದ್ರ ಬಟ್ ಲಾಂಗ್ ವಿಡಿಯೋಗೆ ಇಲ್ಲ. ಮುಂದಿನ ದಿನದಲ್ಲಿ ಕೂಡ ಬರ್ಬೋದು. ಇಷ್ಟು ನೋಡಿ ಟೋಟಲಿ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು 6 ಹೊಸ ನೀವು ಅಪ್ಡೇಟು. ಈ ಅಪ್ಡೇಟ್ ಎಲ್ಲ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಮೊದಲು ಬಿಟ್ಟು ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ತುಂಬ ಸಿಂಪಲಾಗಿ ನಾನು ನಿಮಗೆ ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಬಿಡಬೇಕಂತ ಇನ್ನೊಂದು ಯೂಟ್ಯೂಬ್ ಬಿಡೋ ಚಾನ್ಸೇ ಇಲ್ಲ. ಯೂಟ್ಯೂಬ್ನಲ್ಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ ಈ ಎಷ್ಟು ಅಪ್ಡೇಟ್ ಎಲ್ಲ ಬರುತ್ತೆ ಸದ್ಯದಲ್ಲಿ ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಬಂದ ನಂತರ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ, ಒಳ್ಳೇದಾಗುತ್ತೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬೆಳೀತಾರೆ, ಬೇಗ ಗ್ರೋ ಆಗುತ್ತೆ, ಬೋಸ್ಟ್ ಆಗುತ್ತೆ ಅಂತ ಇರೋ ಜಸ್ಟ್ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಮುಗಿಸೋ ಮುಂಚೆ ಪ್ರತಿಯೊಬ್ಬರು ಯೂಟ್ಯೂಬ್ ಬಿಡಬೇಕ ಬಿಡಬಲ್ಲ, ಯಾವುದೇ ಕಾರಣಕ್ಕೂ ಬಿಡಬಾರ್ದು, 100% ಬಿಡಬಾರ್ದು ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಗಂಟೆಗೆ ಕೂಡ ಜನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.